right? Next rule number 6. ಇದು ಏನಿಲ್ಲ, ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಸಿಂಗಲ್ ಕಾನ್ಸನೆಂಟ್ ನಲ್ಲಿ ಅಂತ್ಯಗೊಂಡು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವೊವೆಲ್ ಆಗಿದ್ದರೆ ಅದಕ್ಕೆ ಇಡಿ ಐಎನ್ಜಿ ಇಆರ್ ನಿಂದ ಸಫಿಕ್ಸ್ ಸೇರಿಸುವುದಾದರೆ ಕೊನೆಯ ಕಾನ್ಸನೆಂಟ್ ಅನ್ನು ಡಬಲ್ ಮಾಡಬೇಕು. ಸೊ ಇದನ್ನ ರೂಲ್ ಹಂಗಿದೆ, ಅದಕ್ಕೆ ನೀವು ಅದನ್ನ ಓದ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕಂತೂ ನಿಮಗೆ ತಲೆಗೆ ಕೂತ್ಕೊಳ್ಳುತ್ತೆ. ಸೊ ವರ್ಡ್ಸ್ ಹೇಳ್ತೀನಿ ನಾನು. ಓಕೆ, ಸೊ ಇದೇನ್ ಹೇಳ್ತೆ, ಯಾವುದೇ ಸಿಂಗಲ್ ಸಿಲೆಬಲ್ ಪದವು, ಸಿಂಗಲ್ ಸಿಲೆಬಲ್ ಇರ್ಬೋದು ಅಥವಾ ಡಬಲ್ ಸಿಲೆಬಲ್ ಆಗುತ್ತೆ, ಬಟ್ ಸಿಂಗಲ್ ಸಿಲೆಬಲ್ ಕನ್ಸಿಡರ್ ಮಾಡಿ. ಸಾಮಾನ್ಯವಾಗಿ ಸಿಂಗಲ್ ಸಿಲೆಬಲ್ ಬರುತ್ತೆ. ಓಕೆ, ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಅದರಲ್ಲಿ ನಿಮಗೆ ಸಿಂಗಲ್ ಕಾನ್ಸನೆಂಟ್ ನಲ್ಲಿ ಅಂತ್ಯಗೊಂಡು, ಸಿಂಗಲ್ ಕಾನ್ಸನೆಂಟ್ ಸಿಂಗಲ್ ಸಿಲೆಬಲ್ ಪದ. ಈಗ ಸಿಲೆಬಲ್ ಅಂದ್ರೆ ಏನು ಅಂತ ತಲೆ ಕೆಡಿಸ್ಕೋತಾ ಇದ್ದೀರಾ ಯಾರಾದ್ರೂ? ಸಿಲೆಬಲ್ ಅಂದ್ರೆ ಗೊತ್ತಲ್ವಾ? ಸಿಲೆಬಲ್ ಅಂದ್ರೆ ಏನು ಅಂತ ಗೊತ್ತು. ಓಕೆ, ಈಗ ಯಾವುದೇ ಸಿಂಗಲ್ ಸಿಲೆಬಲ್ ಪದವು, ಸ್ಟ್ಯಾಬ್ ಎಷ್ಟು ಸಿಲೆಬಲ್ ಇದೆ? ರ್ಯಾಪ್ ಎಷ್ಟು ಸಿಲೆಬಲ್? ಟ್ಯಾಪ್ ಇವೆಲ್ಲ ಎಷ್ಟು ಸಿಲೆಬಲ್? ಒಂದೇ. ಓಕೆ, ಸಿಂಗಲ್ ಸಿಲೆಬಲ್. ಸೊ ನಾವು ಕಲ್ತಿದ್ವಿ ಸಿಂಗಲ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಡಬಲ್, 3 ಸಿಲೆಬಲ್, 4 ಸಿಲೆಬಲ್, 5, 6, 7 ಸಿಲೆಬಲ್ಸ್ ಕಲ್ತಿದ್ದೀವಿ. ಸೊ ಸಿಲೆಬಲ್ ಅಲ್ಲಿ ಇನ್ಯಾವುದು ಡೌಟ್ ಇರೋದು. ಸಿಂಗಲ್ ಸಿಲೆಬಲ್, 2 ಸಿಲೆಬಲ್, 3 ಸಿಲೆಬಲ್ ಅಂದ ತಕ್ಷಣ ಇದು ಹಿಂಗೆ. ಸೊ ಯಾವುದೇ ಸಿಂಗಲ್ ಸಿಲೆಬಲ್ ಪದವು, ಇದು ಒಂದು ನಿಮಗೆ ಕ್ಲಿಯರ್ ಆಯ್ತಾ? ರೂಲ್ ಅಲ್ಲಿ ಫಸ್ಟ್ ಬರೋದು ಯಾವುದೇ ಸಿಂಗಲ್ ಸಿಲೆಬಲ್ ಪದವು, ಅಥವಾ ಡಬಲ್ ಸಿಲೆಬಲ್ ಬರುತ್ತೆ, ಬಟ್ ಕಾಮನ್ ಆಗಿ ಸಿಂಗಲ್ ಸಿಲೆಬಲ್ ಬರೋದು. ಈ ಬಿಗಿನ್ ಅಂತಿದೆಯಲ್ಲ, ಇದು ಡಬಲ್ ಸಿಲೆಬಲ್. ಕಾಮನ್ ಆಗಿ ಬೇರೆಲ್ಲ ನಿಮಗೆ ನೋಡಿ ಸಿಂಗಲ್ ಸಿಲೆಬಲ್ ಇರೋದು. ಓಕೆ, ಕಾಮನ್ ಆಗಿ ಎಕ್ಸೆಪ್ಷನ್ ಅದು. ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಸಿಂಗಲ್ ಕಾನ್ಸನೆಂಟ್ ನಲ್ಲಿ ಅಂತ್ಯಗೊಂಡು ಅದರ ಹಿಂದಿನ ಅಕ್ಷರ ಸಿಂಗಲ್ ಕಾನ್ಸನೆಂಟ್ ನಲ್ಲಿ ಅಂತ್ಯಗೊಂಡು, ಇದು ಸಿಂಗಲ್ ಕಾನ್ಸನೆಂಟ್ ಅಲ್ಲಿ ಇದೆಯಾ? ಪಕ್ಕದಲ್ಲಿ ಬೇರೆ ಯಾವುದೂ ಇಲ್ಲ. ಸಿಂಗಲ್ ಕಾನ್ಸನೆಂಟ್ ನಲ್ಲಿ ಅಂತ್ಯಗೊಳ್ಳೋದು ಬಿ, ಪಿ, ಪಿ, ಜ, ಎಂ, ಎಂ, ಎನ್, ಎನ್, ಜಿ, ಟಿ, ಟಿ, ಗ, ಎನ್, ಎನ್. ಸೊ ಇವೆಲ್ಲ ಏನು? ಸಿಂಗಲ್ ಕಾನ್ಸನೆಂಟ್. ಸಿಂಗಲ್ ಕಾನ್ಸನೆಂಟ್ ಅಲ್ಲಿ ಅಂತ್ಯಗೊಳ್ಳುವುದು. ಈ ಉದಾಹರಣೆಗೆ ಫಿಲ್ ಅಂತ ಇದೆಯಲ್ವಾ, ಸಿಂಗಲ್ ಕಾನ್ಸನೆಂಟ್ ಅಲ್ಲ, ಡಬಲ್ ಕಾನ್ಸನೆಂಟ್ ತಾನೇ ಇದು. ಡಬಲ್ ಕಾನ್ಸನೆಂಟ್. ಸಿಂಗಲ್ ಕಾನ್ಸನೆಂಟ್ ಅಲ್ಲಿ ಸಿಂಗಲ್ ಕಾನ್ಸನೆಂಟ್ ಅಲ್ಲಿ ಅಂತ್ಯಗೊಂಡಿರೋ ಪದಗಳು ಅದರ ಹಿಂದಿನ ಪದ, ಅದರ ಹಿಂದಿನ ವೊವೆಲ್. ಅದರ ಹಿಂದಿನ ವೊವೆಲ್ ಅಂದ್ರೆ ಯಾವುದು? ಇದು ಎ. ಇಲ್ಲೆಲ್ಲ ಎ ಇದೆ. ಅದರ ಹಿಂದಿನ ವೊವೆಲ್ ಶಾರ್ಟ್ ವೊವೆಲ್ ಆಗಿದ್ರೆ, ಅಫ್ಕೋರ್ಸ್ ಶಾರ್ಟ್ ವೊವೆಲ್ ಆಗೇ ಇರುತ್ತೆ ಕಾಮನ್ ಆಗಿ. ಅದರ ಹಿಂದಿನ ವೊವೆಲ್ ಶಾರ್ಟ್ ವೊವೆಲ್ ಆಗಿರುತ್ತೆ ಅಲ್ವಾ? ಆಗ ನಾವು ಅದಕ್ಕೆ ಒಂದು ವೇಳೆ ಇಡಿ ಸೇರಿಸೋದಾದ್ರೆ, ಐಎನ್ಜಿ ಸೇರಿಸೋದಾದ್ರೆ, ಇ ಆರ್ ಸೇರಿಸೋದಾದ್ರೆ, ಸಫಿಕ್ಸ್ ಅಂದ್ರೆ ಕೊನೆಯಲ್ಲಿ ಏನೇನು ಆಡ್ ಮಾಡ್ತೀವಿ, ಅದು ಯಾಕೆ ಆಡ್ ಮಾಡ್ತೀವಿ ಅನ್ನೋದಕ್ಕೆ ರೀಸನ್ ಇದೆ. ಸೇರಿಸುವುದಾದರೆ ಕೊನೆಯ ಕಾನ್ಸನೆಂಟ್ ಡಬಲ್ ಮಾಡಬೇಕು. ಕೊನೆಯ ಕಾನ್ಸನೆಂಟ್ ಯಾವುದಿಲ್ಲಿ? ಬಿ. ಓಕೆ, ಸೊ ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಮುಂಚೆ ಕೇಳ್ತಿದ್ರೆ ಸರ್ 2 ಅಕ್ಷರ ಯಾಕೆ ಬರುತ್ತೆ, 2 ಕಾನ್ಸನೆಂಟ್ ಯಾಕೆ ಬರುತ್ತೆ? ಇದೇ ಉತ್ತರ. ನಾನು ಅವಾಗೆಲ್ಲ ಹೇಳ್ತಿದ್ದೆ, ಮುಂದೆ ಇದೆ ನಮಗೆ ಪಾಠ ಅಂತ. ಈಗ ನಾವು ಇಡಿ ಸೇರಿಸಬೇಕು. ಇಡಿ ಯಾಕೆ ಸೇರಿಸಬೇಕು? ಸುಮ್ಮನೆ ಇರ್ಬೋದಲ್ಲ. ಕನ್ನಡದಲ್ಲಿ ನಾವು ಮಾಡು, ಇದಕ್ಕೆ ನಾನು ಮಾಡು ಅನ್ನೋದಕ್ಕೆ ಮಾಡದೆ ಅಂತ ಹೇಳ್ಬೇಕಾದ್ರೆ ನಾವು ಏನ್ ಸೇರಿಸಬೇಕು? ಮಾಡಿದೆ.
ಮಾಡಿದೆ. ಅಲ್ಲಿ ಯಾಕೆ ಅದು ಚೇಂಜ್ ಆಗಿದೆ? ಮಾಡು, ನಾನು ಹೋಮ್ವರ್ಕ್ ಮಾಡು ಅಂತ ಕೊಟ್ಟಾಗ ಕೇಳ್ತೀನಿ, ಮಾಡಿದ್ರಾ, ಮಾಡಿದ್ಯಾ? ನೀವೇನು ಉತ್ತರ ಹೇಳ್ತೀರಾ? ಮಾಡಿದೆ. ಏನೋ ಸೇರಿಸಿದೀವಿ, ಮಾಡು ಅನ್ನೋದಕ್ಕೆ ಏನೋ ಸೇರಿಸಿದ್ವಿ. ಮಾಡು ಹಂಗೆ ಇದೆಯಾ? ಮಾಡು ಇದರಲ್ಲಿ ಇಲ್ಲ. ಮಾಡು ಅನ್ನೋದು ಎಷ್ಟು ಚೇಂಜ್ ಆಗುತ್ತೆ? ಮಾಡು, ಮಾಡ್ತಾ ಇದ್ದೀನಿ, ಮಾಡಿದೆ, ಮಾಡ್ತೀನಿ, ಮಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೆ, ಮಾಡಬೇಕು, ಮಾಡಬಲ್ಲೆ, ಮಾಡಾಯ್ತು, ಮಾಡ್ತಿದ್ದೆ, ಮಾಡಿದ್ದೆ, ಹಿಂಗೆಲ್ಲ ಚೇಂಜ್ ಆಗುತ್ತೆ. ಅದೇನೆ ಇಂಗ್ಲಿಷಲ್ಲಿ ನೀವು ಇಡಿ ಹಾಕಿದಾಗ ಏನಾಗುತ್ತೆ, ಅದು ಮಾಡದೆ ಅನ್ನೋ ಮೀನಿಂಗ್ ಬರುತ್ತೆ. ಮಾಡದೆ ಅನ್ನೋ ಮೀನಿಂಗ್ ಬರುತ್ತೆ. ಉದಾಹರಣೆಗೆ ಪ್ಲೇ, ಪ್ಲೇ ಆಡು. ಗೋ ಪ್ಲೇ, ಮಕ್ಕಳಿಗೆ ಹೇಳಿ, ಹೋಗಿ ಆಟ ಆಡು, ಗೋ ಪ್ಲೇ. ಆಮೇಲೆ ಆಟ ಆಡಿ ಬಂದ್ಮೇಲೆ ನೀವು ಮಕ್ಕಳ ಹತ್ರ ಕೇಳಿದ್ರೆ ಆಡ್ದಿಯಾ? ಹೌದು, ನಾನು ಆಡ್ದೆ. ಅವಾಗ ಮಗ ಏನ್ ಹೇಳುತ್ತೆ? ಎಸ್ ಐ ಪ್ಲೇಡ್. ಸೊ ಇಡಿ ಹಾಕ್ಬೇಕಾಗುತ್ತೆ. ಪ್ಲೇಗೆ ನಾವು ಇಡಿ ಹಾಕ್ಬೇಕು, ಪ್ಲೇಡ್. ಹಾಗೆ ಐ ಎನ್ ಜಿ ಎಲ್ಲಿ ಹಾಕ್ತೀವಿ? ಈಗ ಪ್ಲೇಗೆ ಐ ಎನ್ ಜಿ ಎಲ್ಲ ಹಾಕ್ತೀವಿ ನಾವು. ಈಗ ಸಿಟ್ಟಿಂಗ್ ಅಂತಿದೆ, ಸಿಟ್, ಕೂತ್ಕೋ. ಸಿಟ್ಟಿಂಗ್, ಕುಳಿತುಕೊಂಡಿದ್ದೀನಿ. ಏನ್ ಮಾಡ್ತಾ ಇದೀಯಾ? ಐ ಆಮ್ ಜಸ್ಟ್ ಸಿಟ್ಟಿಂಗ್, ನಾನು ಕೂತ್ಕೊಂಡಿದ್ದೀನಿ. ಏನ್ ಮಾಡ್ತಾ ಇದ್ದಾನೆ ಅವನು? ಅವನು ಓಡ್ತಾ ಇದ್ದಾನೆ, ರನ್ನಿಂಗ್, ಹೀಸ್ ರನ್ನಿಂಗ್. ಸೊ ಐ ಎನ್ ಜಿ ಹಾಕಿದೀವ ಇಲ್ಲಿ. ಯಾಕೆ ಹಾಕ್ಬೇಕು ಅಂತ ಯಾಕೆ ಕೇಳಬೇಕು? ಸೊ ಓಡು ಅನ್ನೋದು ಒಂದು ಪದ ಆದ್ರೆ, ತಾಯಿದಾನೆ, ತಾಯಿದಾನೆ ಯಾಕೆ ಹಾಕ್ತೀವಿ ನಾವಲ್ಲಿ? ಅದೇ ಐ ಎನ್ ಜಿ. ಓಕೆ, ಸೊ ಈ ತರ, ಅದಕ್ಕೆ ನಾವು ಸಫಿಕ್ಸ್ ಅಂತ ಹೇಳ್ತೀವಿ. ಸಫಿಕ್ಸ್ ಅಂದ್ರೆ ಪದ, ಮೇನ್ ಪದ ಏನಿದೆ ಅದರ ಕೊನೆಯಲ್ಲಿ ಹಾಕೋದು. ಪ್ರಿಫಿಕ್ಸ್ ಅಂದ್ರೆ ಅದಕ್ಕಿಂತ ಹೇರ್ಸ್. ಏನೋ ಕೇಳ್ತಾ ಇದ್ರಿ ಯಾರೋ? ಹಾ, ಓಕೆ. ಸೊ ಸಫಿಕ್ಸ್ ಅಂದ್ರೆ ಹೇಳಿ ಸರ್. ಇದೆಲ್ಲ ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ ಅಂತ ಆತರ ಬರುತ್ತಲ್ವಾ? ಹಾ, ಹೌದು ಹೌದು, ಅದೇ ಹಾಕಿದ್ರೆ, ಇಡಿ ಹಾಕಿದ್ರೆ ಆತರ ಬರುತ್ತೆ. ಹೌದು ಹೌದು, ಖಂಡಿತ. ಇದು ಏನಿದು? ಮಾಡು, ಮಾಡದೆ, ಮಾಡಿಲ್ಲ, ಇದೆಲ್ಲ ಏನು ಭೂತಕಾಲ? ಅದೇ ತಾನೆ. ಅದ್ ನಾನು ನಿಮಗೆ ಕಾಲ ಹೇಳಕ್ ಬೇಡ ಅಂತ ಹೇಳ್ಬಿಟ್ಟು ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸಿದೆ. ಬಟ್ ನೀವೇ ಕಾಂಪ್ಲಿಕೇಟ್ ಮಾಡಕ್ ಹೋಗ್ತಾ ಇದ್ದೀರಾ. ಭೂತಕಾಲ, ಭವಿಷ್ಯಕಾಲ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ನಿಮಗೆ ಅರ್ಥ ಆಯ್ತಾ? ನಾನು ಅದಕ್ಕೆ ಮಕ್ಕಳೇ ಎಕ್ಸಾಂಪಲ್ ತಗೊಂಡೆ. ಹೊರಗೆ ಹೋಗಿ ಆಟ ಆಡು, ಗೋ ಪ್ಲೇ, ಪ್ಲೇ. ಆಡ್ದಿಯಾ? ಡಿಡ್ ಯು ಪ್ಲೇ? ಎಸ್ ಐ ಪ್ಲೇಡ್, ನಾನು ಆಟ ಆಡದೆ. ಹೌದು, ಇದು ಭೂತಕಾಲನೇ. ಅದನ್ನ ನಾನು ಇಂಗ್ಲಿಷಲ್ಲಿ ಹೇಳ್ಬೇಕು ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳ್ಬೇಕು. ಟೆನ್ಸ್ಗಳ ಬಗ್ಗೆ ಈಗ ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ನಿಮಗೆ ಆದಷ್ಟು ಸಿಂಪಲ್ ಆಗಿ ಹೇಳಿದೆ. ಇದು ಬೇಸಿಕ್ ಥಿಂಗ್ ಇಸ್ ಅಷ್ಟೇನೆ. ಯಾಕೆ ನಾವು ಇಡಿ ಹಾಕಬೇಕು ಅನ್ನೋದು ಪ್ರಶ್ನೆ ಅಲ್ಲ, ಯಾಕೆ ನಾವು ಡಬಲ್ ಅಕ್ಷರ ಹಾಕ್ತಾ ಇದೀವಿ ಅನ್ನೋದು. ಓಕೆ, ಸೊ ಇಡಿ, ಐ ಎನ್ ಜಿ ಮತ್ತೆ ಇ ಆರ್ ಅಂತ ಬರುತ್ತೆ. ಇನ್ನು ಬೇರೆ ಏನು ಇದಿದೆ, ಸಫಿಕ್ಸ್ ಇದೆ. ಸೊ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಇದಕ್ಕೆ ನಾವು ಒಂದು ವೇಳೆ ಸ್ಟ್ಯಾಬ್ ಅಂದ್ರೆ ಇರಿಯೋದು, ಚೂರಿಯಿಂದ ಇರಿಯೋದಕ್ಕೆ ಸ್ಟ್ಯಾಬ್ ಅಂತಾರೆ, ಇರಿಯು. ಸೊ ಸ್ಟ್ಯಾಬ್ ಅಂದ್ರೆ ಏನು? ಇರಿಯು, ಚೂರಿಯಿಂದ ಇರಿಯು. ಸ್ಟ್ಯಾಬ್ ಹಿಮ್, ಅವನಿಗೆ ಚೂರಿ ಹಾಕು ಅಂತ ಅರ್ಥ, ಸ್ಟ್ಯಾಬ್. ಓಕೆ, ಸ್ಟ್ಯಾಬ್ಡ್ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಚೂರಿ ಹಾಕಿದ, ಇರಿದ. ಇರಿದ ಅಂತ ಯಾಕೆ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ? ಆ ವ್ಯಕ್ತಿ ಮಹಿಳೆ, ಸಾರಿ, ಆ ವ್ಯಕ್ತಿ ಪುರುಷನಾಗಿದ್ರೆ ಇರಿದ ಅಂತ ಹೇಳ್ತೀವಿ. ಆ ವ್ಯಕ್ತಿ ಒಂದು ವೇಳೆ ಮಹಿಳೆ ಆಗಿದ್ರೆ ಇರಿದಳು ಅಂತ ಹಾಕ್ತೀವಿ. ಓಕೆ, ಸೊ ಇರಿದ, ಇರಿದಳು ಇಂಗ್ಲಿಷಲ್ಲಿ ಒಂದೇನೆ. ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಅವನು ಇರಿದ, ಇಂಗ್ಲಿಷಲ್ಲಿ ಹಿ ಸ್ಟ್ಯಾಬ್ಡ್, ಅವಳು ಇರಿದಳು, ಶಿ ಸ್ಟ್ಯಾಬ್ಡ್. ಸೊ ಕನ್ನಡನೇ ಕಾಂಪ್ಲಿಕೇಟ್ ಆಗಿದೆ. ಈಗ ನಾವು ಕನ್ನಡಕ್ಕೆ ಇರಿದನು, ದಳು ಹಾಕಬೇಕು, ಅವನು ಅವಳು ಹೆಂಗೂ ಹಾಕ್ಲೇಬೇಕು. ಇಂಗ್ಲಿಷಲ್ಲಿ ಹಿ ಶಿ ಹಾಕ್ತೀವಿ, ಸ್ಟ್ಯಾಬ್ಡ್ ಮಾತ್ರ ಹಾಕೋದು. ಅಲ್ಲಿ ದನು ದಳು ಇಂಗ್ಲಿಷಿಗೆ ಅದು ಮಾನ್ಯತೆ ಇಲ್ಲ. ಇಂಗ್ಲಿಷಲ್ಲಿ ಅದರ ವ್ಯಾಲ್ಯೂ ಇಲ್ಲ. ಅವಳು ಹೋದಳು, ಶಿ ವೆಂಟ್. ಅವನು ಹೋದನು, ಹಿ ವೆಂಟ್. ನಾವು ದನು ಮತ್ತೆ ದಳು ಹಾಕ್ತೀವಿ, ಇಲ್ಲಿ ಇಂಗ್ಲಿಷಲ್ಲಿ ಒಂದೇ ಇರೋದು. ಅದಕ್ಕೆ ಇದಕ್ಕೆ ನಾವು ಸ್ಟ್ಯಾಬ್ ಅಂತ ಹೇಳೋದು. ಸ್ಟ್ಯಾಬ್ಡ್, ಇಡಿ ಹಾಕ್ತೀವಿ. ಸೊ ಇಲ್ಲಿ ಇದನ್ನ ಸ್ಟ್ಯಾಬೆಡ್ ಅಂತ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ನಾವು ಸೈಲೆಂಟ್, ಈ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತೆಲ್ಲ ನಾನು ಹೇಳಿದ್ದೀನಿ ನಿಮಗೆ. ಓಕೆ, ಈ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಗೊತ್ತಲ್ಲ. ಟಿ ಡಿ ಮತ್ತೆ ಡಿ ಇಡಿ ಬಿಟ್ಟು ಬೇರೆ ಎಲ್ಲ
ಇಡಿ ಅಲ್ಲಿ ನಿಮಗೆ ಈ ಸೈಲೆಂಟ್ ಆಗಿರುತ್ತೆ. ಸ್ಟ್ಯಾಬೆಡ್ ಆಗಲ್ಲ. ಈಗ ಮತ್ತೆ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸರ್ ಅದು ಬೆಡ್ ಅಲ್ವಾ, ಅದು ಬಿಡಿ ಬೆಡ್ ಅಲ್ವಾ ಅಂತ ಕೇಳ್ತೀರಾ. ಅದು ತಪ್ಪು ಪ್ರಶ್ನೆ. ಯಾಕೆಂದ್ರೆ ಬಿಡಿ ಬೆಡ್ ಆಗೋದು ಯಾವಾಗ, ಬರೀ ಬೆಡ್ ಅಂತಿದ್ರೆ ಮಾತ್ರ ಬಿಡಿ ಬೆಡ್, ಬೆಡ್ ಬೆಡ್ಡಿಂಗ್ ಅಂತಿದ್ರೆ. ಕೊನೆಯಲ್ಲಿ ಬಿಡಿ ಬಂದ್ರೆ ಅದು ಬಡ್, ಈ ಸೈಲೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸ್ಟ್ಯಾಬ್ಡ್ ಆಗುತ್ತೆ. ಓಕೆ, ಸೊ ಇದನ್ನ ಇನ್ನೊಂದು ತರ ಹೇಳ್ತೀನಿ ನಾನು. ಇಲ್ಲಿ ಒಂದು ವೇಳೆ ಇಲ್ಲಿ ನಾನು ಇದಕ್ಕೇನೆ ಇಡಿ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಹೇಳಿ. ಸ್ಟಾಪ್ಡ್ ಆಗುತ್ತೆ ಸರ್. ಹಾಗಾದ್ರೆ ಮತ್ತೆ ಇಲ್ಲಿ ಡಬಲ್ ಏನಕ್ಕೆ ಮಾಡಬೇಕು? ವೆರಿ ಗುಡ್. ಬರಬೇಕು ಸರ್ ಅದು. ಹಾ, ಸ್ಟೇಬ್ಡ್ ಬರಬೇಕು. ವೆರಿ ಗುಡ್ ದೀಪ. ಇಲ್ಲಿ ಈಗ ನೋಡಿ, ಇದೇನಿದು ಟ್ಯಾಪ್ ಅಲ್ವಾ, ಇದಕ್ಕೆ ನಾನು ಈ ಹಾಕಿದ್ರೆ ಏನಾಗುತ್ತೆ? ಟೇಪ್, ಟೇಪ್ ಆಗುತ್ತೆ. ಸೊ ಇದಕ್ಕೆ ಡಿ ಹಾಕಿದ್ರೆ ಟೇಪ್ಡ್ ಅಲ್ವಾ? ಹಾ, ಸೊ ಟೇಪ್ಡ್, ಟೇಪ್ಡ್ ಅಂತಾನೆ ಬರುತ್ತೆ. ನಾವು ಇಲ್ಲಿ ಒಂದು ಪಿ ಇರೋದ್ರಿಂದ ಇದನ್ನ ಟೇಪ್ಡ್ ಅಂತಾನೆ ಹೇಳ್ತೀವಿ. ಆದ್ರೆ ನಮಗೆ ಟೇಪ್ಡ್ ಅಂದ್ರೆ ಬೇರೆ ಮೀನಿಂಗು. ಟೇಪ್ಡ್ ಅಂದ್ರೆ ಏನು? ಟೇಪ್ ಮಾಡಿರುವಂಥದ್ದು ಅಥವಾ ಟೇಪ್ ಅಂದ್ರೆ ಈಗ ವಿಡಿಯೋ ಟೇಪ್. ಮುಂಚೆ ಎಲ್ಲ ಇದು ಟೇಪ್ ಬರ್ತಿತ್ತಲ್ವಾ, ಕ್ಯಾಸೆಟ್ ಅಲ್ಲಿ ಟೇಪ್ ಬರ್ತಾ ಇತ್ತು. ಇವಾಗ CD, ಪೆನ್ ಡ್ರೈವ್, ಆಮೇಲೆ ಮೆಮರಿ ಕಾರ್ಡ್ ಅದೆಲ್ಲ ಬಂದಿದೆ ರೆಕಾರ್ಡಿಂಗ್ಗೆ. ಮುಂಚೆ ಟೇಪ್ ಅಂತ ಬರೋದು. ಸೊ ಟೇಪ್ ಅಂದ್ರೆ ವಿಡಿಯೋ ಟೇಪ್, ವಿಡಿಯೋ ಟೇಪಿಂಗ್ ಅಂದ್ರೆ ಅದೊಂದು ಕ್ರಿಯೆ. ಸೊ ಟೇಪ್ಡ್. ಬಟ್ ನಮಗೆ ಟ್ಯಾಪ್ ಅಂತ ಬೇಕು. ಟ್ಯಾಪ್ ಅಂದ್ರೆ ತಟ್ಟೋದು. ಈ ತರ ತಟ್ಟಿದ್ರೆ ನಾಕ್ ಆಗುತ್ತೆ. ಬಟ್ ಟ್ಯಾಪ್ ಸುಮ್ಮನೆ ಏನಾದ್ರು ತಟ್ಟಿದ್ರೆ, ಈ ತರ ತಟ್ಟಿದ್ರೆ ಅದು ಟ್ಯಾಪ್ ಅಂತ ಹೇಳ್ತೀವಿ. ಅದಕ್ಕೆ ಟ್ಯಾಪಿಂಗ್ ಬೇರೆ ಬೇರೆ ಮೀನಿಂಗ್ ಇದೆ. ಸೊ ನಾನು ಟ್ಯಾಪ್ ಮಾಡದೆ, ತಟ್ಟದೆ ಅಂತ ಹೇಳಕ್ಕೆ ಟ್ಯಾಪ್ಡ್ ಅಂತ ನನಗೆ ಬೇಕು, ಟ್ಯಾಪ್ಡ್ ಅಂತ ಬೇಕು. ಸೊ ಟ್ಯಾಪ್ಡ್ ಅಂತ ನಾನು ಹಾಕ್ಬೇಕು ಅಂದ್ರೆ, ಬಟ್ ಈ ತರ ಹಾಕಿದ್ರೆ ಇದನ್ನ ಟೇಪ್ಡ್ ಅಂತ ಓದ್ಬೇಕು. ಯಾಕೆ? ಈ ಡಿ ತೆಗೆದ್ರೆ ಈ ಉಳಿಯುತ್ತೆ, ಟೇಪ್ ಆಗುತ್ತೆ ಅದು. ಇಲ್ಲಿ ಡಿ ಹಾಕೋದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಡಬಲ್ ಕಾನ್ಸನೆಂಟ್ ಹಾಕೋದು. ಸೊ ಡಬಲ್ ಕಾನ್ಸನೆಂಟ್ ಹಾಕಿದಾಗ ಅದರ ಅರ್ಥ ಏನು? ಟೇಪ್ಡ್ ಅಂತ ಹೇಳಲ್ಲ. ಹೆಂಗ್ ಹೇಳ್ತೀರಾ ಟೇಪ್ಡ್ ಅಂತ? ಸೊ ಟ್ಯಾಪ್ಡ್ ಅದು. ಅದಕ್ಕೋಸ್ಕರ ಡಬಲ್ ಕಾನ್ಸನೆಂಟ್ ಎಲ್ಲಿರುತ್ತೆ, ಅದರ ಪಕ್ಕದಲ್ಲಿರೋ ವೊವೆಲ್ ಏನಿದೆ ಆಲ್ವೇಸ್ ಶಾರ್ಟ್ ಆಗಿರುತ್ತೆ. ಇದು ರೂಲ್ ಇಂದಲೇ ಇನ್ನೊಂದು ರೂಲ್ ಮಾಡ್ಕೊಳ್ಳೋದು ನಾವು. ಡಬಲ್ ಕಾನ್ಸನೆಂಟ್ ಇದ್ರೆ ಅದರ ಪಕ್ಕದಲ್ಲಿ ಯಾವ ವೊವೆಲ್ ಇರುತ್ತೆ, ದಟ್ ಈಸ್ ಆಲ್ವೇಸ್ ಶಾರ್ಟ್ ವೊವೆಲ್. ಅಥವಾ ಶಾರ್ಟ್ ವೊವೆಲ್ ಆದ ನಂತರ ಒಂದೇ ಕಾನ್ಸನೆಂಟ್ ಇದ್ರೆ, ಅದು ಒಂದೇ ಸಿಲಬಲ್ ಆಗಿದ್ರೆ, ಆ ಶಾರ್ಟ್ ವೊವೆಲ್ ಆದ್ಮೇಲೆ ಒಂದು ಕಾನ್ಸನೆಂಟ್ ಏನ್ ಬರುತ್ತೆ, ಈ ಶಾರ್ಟ್ ವೊವೆಲ್ ಆದ್ಮೇಲೆ ಕಾನ್ಸನೆಂಟ್ ಏನ್ ಬರುತ್ತೆ, ಆ ಕಾನ್ಸನೆಂಟ್ಗೆ ನಾವು ಇನ್ನೊಂದು ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಡಬಲ್ ಮಾಡಬೇಕು. ಯಾವಾಗ ಮಾಡಬೇಕು ಅಂದ್ರೆ ED ING ER ಇದ್ರೆ ಮಾತ್ರ. ಸುಮ್ಮನೆ ನಾವು ಟ್ಯಾಪ್ ಅಂತ ಬರ್ತಿದ್ದೀನಿ, ನಾನು ಇದಕ್ಕೆ ಆಡ್ ಮಾಡ್ಬಿಡ್ತೀನಿ, ಹಿಂಗ್ ಬರೀತೀನಿ ಅಂತ ಹೇಳಿದ್ರಲ್ಲ. ಯಾಕೆ ಅದನ್ನ ಆಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇದನ್ನ ಆಡ್ ಮಾಡ್ಬೇಕಾದ್ರೆ ಮಾತ್ರ. ಟ್ಯಾಪರ್. ಈಗ ER ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಇಲ್ಲಿ ING ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಇದೇನಾಗುತ್ತೆ? ಟೇಪಿಂಗ್ ಆಗುತ್ತೆ. ಅದನ್ನೇ ಹೇಳ್ತಾ ಇರೋದು. ಮತ್ತೆ ಯಾರೋ ಟ್ಯಾಪಿಂಗ್ ಅಂತ ಹೇಳ್ತಾ ಇದ್ದಾರೆ, ಟೇಪಿಂಗ್. ಓಕೆ, ಸೊ ಟೇಪಿಂಗ್ ಆಗುತ್ತೆ. ER ಹಾಕಿದ್ರೆ ಏನಾಗುತ್ತೆ? ಟೇಪರ್. ನಮಗೆ ಟೇಪರ್ ಬೇಡ, ಟ್ಯಾಪರ್ ಬೇಕು. ಅದಕ್ಕೆ ಇಲ್ಲೊಂದು ಪಿ ಹಾಕ್ತೀವಿ.